ಎಲ್ರಿಗೂ ನಮಸ್ಕಾರ. ಇಂದು ನಡೆಯುತ್ತಿರುವ ಇಂಡಿಯಾ ಮತ್ತು ಇಂಗ್ಲೆಂಡ್ ಟೆಸ್ಟ್ ಡೇ 2ನಲ್ಲಿ ಒಂದು ಘಟನೆ ನಡೀತು. ಅದು ಏನಂದರೆ, ಅಶ್ವಿನ್ ಅವರು ಡೇಂಜರ್ ಏರಿಯಾದಲ್ಲಿ ಓಡಿದ್ರು ಅಂತ 5 ರನ್ ಪೆನಾಲ್ಟಿಯನ್ನು ನೀಡಲಾಯಿತು ಇಂಗ್ಲೆಂಡ್. ಹಾಗಾಗಿ ಇಂಗ್ಲೆಂಡ್ 5 ರನ್ನಿಂದ ಸ್ಟಾರ್ಟ್ ಮಾಡ್ತಾರೆ ತಮ್ಮ ಇನ್ನಿಂಗ್ಸು. ಹಾಗಾದರೆ ಈ ಡೇಂಜರ್ ಏರಿಯಾದಲ್ಲಿ ಓಡಿದ್ರೆ ಏನಾಗುತ್ತೆ, ಅಥವಾ ಈ ಡೇಂಜರ್ ಏರಿಯಾ ಕಾನ್ಸೆಪ್ಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡಿ. ಹಾಗಾದರೆ ಈ ಡೇಂಜರ್ ಏರಿಯಾ ಅಂದರೆ ಯಾವುದು ಕ್ರಿಕೆಟ್ನಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ಸ್ಕ್ರೀನ್ನ ಮೇಲೆ ನೋಡ್ಬೋದು, ಸೆಂಟ್ರಲ್ ಪಾರ್ಟ್ ಆಫ್ ದ ಪಿಚ್ಚನ್ನು ನಾವು ಡೇಂಜರ್ ಏರಿಯಾ ಅಂತ ಕರಿತೀವಿ ಕ್ರಿಕೆಟ್ನಲ್ಲಿ. ಇಲ್ಲಿ ಯಾರು ಕೂಡ ಹೋಗಂಗಿಲ್ಲ, ಬ್ಯಾಟ್ಸ್ಮನ್ ಆಗಿರಲಿ, ಬೌಲರ್ ಆಗಿರಲಿ ಅಥವಾ ಫೀಲ್ಡರ್ ಆಗಿರಲಿ. ಅವರು ಅಕಸ್ಮಾತ್ ಹೋದರೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಡೀಟೇಲ್ ಆಗಿ. ಫಸ್ಟು ಅಲ್ಲಿ ಯಾಕೆ ಹೋಗಬಾರ್ದು ಅಂತ ರೂಲ್ಸ್ ಇದೆ ಅಂದರೆ, ಸಪೋಸ್ ಬೌಲರ್ ಆ ಏರಿಯಾದಲ್ಲಿ ಬಂದು ಬಾಲ್ ಮಾಡೋದು ಇಲ್ಲ, ಯಾರಾದರೂ ಆ ಏರಿಯಾದಲ್ಲಿ ಎಂಟರ್ ಆದರೆ ಅಲ್ಲಿ ರಫ್ಸ್ ಕ್ರಿಯೇಟ್ ಆಗುತ್ತೆ. ಬೌಲರ್ಸ್ ಅಥವಾ ಬ್ಯಾಟ್ಸ್ಮನ್ ಯಾರಾದರೂ ಮೂವ್ ಆಗಿರೋದು, ಆ ರಫ್ಸ್ನಿಂದ ಬೌಲರ್ಸ್ಗೆ ಅಡ್ವಾಂಟೇಜ್ ಆಗುತ್ತೆ ಬಾಲ್ನ ಸ್ವಿಂಗ್ ಮಾಡೋದಕ್ಕಾಗಲಿ ಅಥವಾ ಮೂಮೆಂಟ್ನ ಕೊಡೋದಕ್ಕಾಗಲಿ. ಅದಕ್ಕಾಗಿ ಅಲ್ಲಿ ಯಾರನ್ನು ಅಲೋ ಮಾಡೋದಿಲ್ಲ. ಹಾಗಾದರೆ ಹೋದರೆ ಏನೇನು ಮಾಡ್ತಾರೆ ಅಂತ ನೋಡೋದಾದರೆ, ಸಪೋಸ್ ಬೌಲರ್ಸು ಆ ಏರಿಯಾದಲ್ಲಿ ಒಬ್ಬನೇ ರನ್ ಮಾಡಿದ್ರೆ ವಾರ್ನಿಂಗ್ ಕೊಡ್ತಾರೆ. ತಪ್ಪಿ ಮತ್ತೊಮ್ಮೆ ಕೂಡ ರನ್ ಆಗಿ ಮಾಡಿಬಿಟ್ರೆ, 2ನೇ ಸಲ ಇದು ಮಾಡಿದ್ರೆ ವಾರ್ನಿಂಗ್ ಕೊಡ್ತಾರೆ ಮತ್ತೊಮ್ಮೆ. ಇದು ಲಾಸ್ಟ್ ವಾರ್ನಿಂಗ್ ಆಗಿರುತ್ತೆ. 3ನೇ ಟೈಮ್ ಕೂಡ ಅಲ್ಲೇ ಹೋಗಿಬಿಟ್ರೆ ಅವರ ಸ್ಪೆಲ್ಲನ್ನು ಮುಗಿಸ್ತಾರೆ. ಹಾಗೆಯೇ ಇಡೀ ಮ್ಯಾಚ್ನಲ್ಲಿ ಮತ್ತು ಬೌಲಿಂಗ್ ಕೊಡದೇ ಇರ್ಬೋದು. ಸಪೋಸ್ ಬ್ಯಾಟ್ಸ್ಮನ್ ಎಂಟರ್ ಆದರೆ ಅವ್ರಿಗೂ ಕೂಡ ಸೇಮ್, ಫಸ್ಟ್ ಟೈಮ್ ವಾರ್ನಿಂಗ್ ಸಿಗುತ್ತೆ ಮತ್ತೆ ಅಲ್ಲಿ ಹೋಗಬೇಡಿ ಅಂತ. ಹಾಗೆಯೇ ಸೆಕೆಂಡ್ ಟೈಮ್ ಹೋದರೂ ಕೂಡ ಮತ್ತೊಮ್ಮೆ ವಾರ್ನಿಂಗ್ ಸಿಗುತ್ತೆ, ಅಲ್ಲಿ ಹೋಗಬೇಡಿ ಅಂತ. 3rd ಟೈಮ್ ಏನಾದರೂ ಹೋದರೆ 5 ರನ್ ಪೆನಾಲ್ಟಿ ಕೊಡ್ತಾರೆ. ಅದು ಅಪೋಸಿಟ್ ಟೀಮ್ಗೆ 5 ರನ್ ಆ್ಯಡ್ ಆಗುತ್ತೆ. ಇವತ್ತಾಗಿರೋದು ಹಾಗೆ. ನಿನ್ನೆ 2 ಸಾರಿ ಇಂಡಿಯಾ ಟೀಮ್ಗೆ ವಾರ್ನಿಂಗ್ ಕೊಡಲಾಗಿತ್ತು. ಇವತ್ತು ಅಶ್ವಿನ್ ಮತ್ತೆ ರನ್ ಮಾಡಿದ್ರಿಂದ ಇಂಗ್ಲೆಂಡ್ ಟೀಮ್ಗೆ 5 ರನ್ ಪೆನಾಲ್ಟಿ ನೀಡಿದ್ದಾರೆ. ಇದು ಕ್ರಿಕೆಟ್ ರೂಲ್ಸ್ ಹೀಗೆ ಹೇಳುತ್ತೆ. ಸಪೋಸ್ ಫೀಲ್ಡರ್ ಹೋದರೂ ಕೂಡ ಸೇಮ್, ಒಂದು ಸಾರಿ ವಾರ್ನಿಂಗ್ ಕೊಡ್ತಾರೆ, ಅದಾದಮೇಲೆ 5 ರನ್ನನ್ನು ಟೀಮಿಂದ ಕಟ್ ಮಾಡ್ತಾರೆ. ಇದು ಕ್ರಿಕೆಟ್ ರೂಲ್ಸ್ ಹೇಳುತ್ತೆ. ಹಾಗಾಗಿ ಅಶ್ವಿನ್ ಓಡಿದ್ರಿಂದ 5 ರನ್ನನ್ನು ಇಂಗ್ಲೆಂಡ್ ಟೀಮ್ಗೆ ಇವತ್ತು ನೀಡಲಾಯಿತು. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.